ಈ ನಡುವೆ ಈತನ ಚಲನವಲನಗಳ ಬಗ್ಗೆ ಕೂಡ ಈಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಈತ ಹೋಗಿದ್ದು ಬಂದಿದ್ದು ಓಡಾಡಿದ್ದು ಇದೆಲ್ಲದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕ್ಯಾತನಹಳ್ಳಿ ತೋಟದ ಮನೆಯಲ್ಲಿ ಭೀಕರ ಕೊಲೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾತನಹಳ್ಳಿ ಮರ್ಡರ್ಗೂ ಮುನ್ನ ಕೆನ್ನಾಳು ಗ್ರಾಮದಲ್ಲಿ ಆತ ಸ್ಕೆಚ್ ಹಾಕಿದ್ದ. ಇಂದ್ರಮ್ಮ ಅನ್ನೋರ ಮನೆಯಲ್ಲಿ ದರೋಡೆಗೆ ಪ್ಲಾನ್ ಮಾಡಿದ್ದ. ಅದನ್ನೇ ಈಗ ಇಂದ್ರಮ್ಮನವರೇ ಮಾತನಾಡ್ತಾ ಇದ್ರು. ಮನೆ ಪ್ರವೇಶಕ್ಕೂ ಮುನ್ನ ರಸ್ತೆಯಲ್ಲಿ ನಿಂತು ಹೊಂಚಾಕಿದ್ದಾನೆ. ಸ್ಕೂಟರ್ನಲ್ಲಿ ಬಂದು 2 ನಿಮಿಷ ಸುತ್ತಮುತ್ತ ನೋಡಿದ್ದಾನೆ ಎಲ್ಲ ಕಡೆ, ಯಾರು ಇಲ್ವಾ ಅಂತ. ಮನೆ ಒಳಗಡೆ ಹೆಚ್ಚು ಜನರಿದ್ದಾರಾ ಇಲ್ವಾ ಅಂತ ಗಮನಿಸಿದ್ದಾನೆ. ಬಳಿಕ ಸ್ಕೂಟರ್ನಲ್ಲಿ ಇಟ್ಟಿದ್ದ ಕಟ್ಟಿಂಗ್ ಯಂತ್ರವನ್ನು ಹಂತಕ ಮನೆ ಹತ್ರಕ್ಕೆ ತಂದಿದ್ದಾನೆ. ಆಗ ಸೆರೆ ಸಿಕ್ಕ CCTV ದೃಶ್ಯವನ್ನು ತಾವು ನೋಡಿದ್ರಿ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಬೈಕಲ್ಲಿ ಬಂದು ಇಂದ್ರಮ್ಮನವ್ರ ಮನೆ ಹತ್ರ ಬೈಕನ್ನು ನಿಲ್ಲಿಸಿ ಸ್ವಲ್ಪ ಹೊತ್ತು ವಾಚ್ ಮಾಡ್ತಾನೆ. ಮನೆಯಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಹೋಗ್ಬೋದಾ, ಅಟ್ಯಾಕ್ ಮಾಡ್ಬೋದಾ ಎಲ್ಲ ನೋಡಿ. ಇಂದ್ರಮ್ಮ ಅವ್ರು ಹೇಳೋ ಪ್ರಕಾರ ಎದುರಾಬದ್ರನೇ ನಿಂತಿದ್ದಾನೆ, ಕೈಗ ಮಷಿನ್ ತಗೊಂಡಿದ್ದಾನೆ. ಇನ್ನೇನು ಅಟ್ಯಾಕ್ ಮಾಡಬೇಕು, ಬಟ್ ಅಷ್ಟರಲ್ಲಿ ಅವ್ರ ಆಯ್ಸ್ ಗಟ್ಟಿ ಇತ್ತು, ಬಚಾವಾಗ್ಬಿಟ್ರು. ಆ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಇದು ಕೂಡ CCTV ಫುಟೇಜನ್ನೇ. ಎರಡೆರಡು CCTV ದೃಶ್ಯಗಳು ಗಮನಿಸ್ತಾ ಇದ್ದೀರಾ ಆತನ ಚಲನವಲನಗಳ ಬಗ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಂಡ. ರೋಹಿತ್, ಇದೆಲ್ಲವನ್ನ ನೋಡ್ತಾ ಇದ್ದರೆ ಹಳೇ ದ್ವೇಷ ವೈಷಮ್ಯಗಳು ರೀತಿಯಲ್ಲಿ ಏನು ಕಂಡು ಬರ್ತಾ ಇಲ್ಲ. ದರೋಡೆ ಮಾಡಬೇಕು, ದುಡ್ಡು ಹೊಡಿಬೇಕು, ಹಣ ಬಾಚಬೇಕು ಅನ್ನೋದು ಏಕೈಕ ಉದ್ದೇಶವಾಗಿತ್ತು ಈ ಕೊಲೆಗಾರನದ್ದು ಅಂತ ಅನ್ನಿಸ್ತಾ ಇದೆ. ತಾವೇನು ಹೇಳ್ತೀರಾ? ಖಂಡಿತ ಅರವಿಂದ್, ಈ ಒಂದು ದೃಶ್ಯಾವಳಿಗಳನ್ನು ಗಮನಿಸಿದ್ರೆ ದರೋಡೆ ಮಾಡೋದಿಟ್ಟಲ್ಲಿ ಒಂದು ಪ್ಯಾಟ್ರನ್ ಅನ್ನ ಸಿದ್ಧಪಡಿಸ್ಕೊಂಡು ಬಂದಂತೆ ಸಂಪೂರ್ಣವಾಗಿ ಕಾಣ್ತಾ ಇರುವಂಥದ್ದು. ಯಾಕಂದ್ರೆ ಕ್ಯಾತನಹಳ್ಳಿ ಗ್ರಾಮಕ್ಕೆ ಹೋಗುವ ಮುಂಚೆ ಈ ಒಂದು ಕೆನ್ನಾಳು ಗ್ರಾಮಕ್ಕೆ ಬಂದಿದ್ದಾನೆ. ಅಲ್ಲಿ ಇಂದ್ರಮ್ಮ ಎಂಬುವರ ಮನೆಗೆ ಈತ ಹೋಗ್ತಾನೆ. ಅಂದರೆ ಹೋಗಕ್ಕೂ ಮುಂಚೆ ಸಾಕಷ್ಟು ಹೊಂಚಾಕುವಂಥದ್ದನ್ನು ಕೂಡ CC ಕ್ಯಾಮ್ರಾದಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಬಾಗಿಲನ್ನು ನಾಕ್ ಮಾಡುವಂಥ ಸಂದರ್ಭದಲ್ಲಿ ಒಳಗೆ ಇದ್ದಂಥ ಇಂದ್ರಮ್ಮ ಅವ್ರು ಬರ್ತಾರೆ. ನಿಮ್ಮ ಮನೆಗೆ ಯಾವುದೋ ಒಂದು ಕೊರಿಯರ್ ಬಂದಿದೆ ತಗೊಳ್ಳಿ ಅಂತ ಆರಂಭದಲ್ಲಿ ಹೇಳ್ತಾನೆ. ಅದಾದ ಬಳಿಕ ಯಾವ ಕೊರಿಯರು ಯಾವುದು ಬಂದಿಲ್ಲ ಅಂತ ಕೂಡ ಹೇಳುವಂಥದ್ದು. ಇಲ್ಲ, ನಿಮ್ಮ ಮಗ ಏನು ಮರ ಕತ್ತರಿಸುವಂಥ ಯಂತ್ರವನ್ನು ಆರ್ಡರ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ನನ್ನ ಮಗನ ಹೆಸರೇನು ಅಂತ ಅಲ್ಲಿ ಇಂದ್ರಮ್ಮ ಅವರು ಸ್ಪಷ್ಟವಾಗಿ ಕೇಳ್ತಾರೆ. ಆದರೆ ಅವರ ಮಗನ ಹೆಸರನ್ನು ತಪ್ಪಾಗಿ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಮಗ ಅಲ್ಲ, ಇದು ಯಾರೋ ಬೇರೆ ಇರಬೇಕು ಅಂತ ಕಳಿಸುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಈತ ಇಬ್ರಾಹಿಂ ಏನಿದ್ದಾನೆ, ಅವರ ಮನೆಯಲ್ಲಿ ಹಾಕಿದಂಥ CC ಕ್ಯಾಮ್ರಾ ಜೊತೆಗೆ ಅಕ್ಕಪಕ್ಕದಲ್ಲಿ ಓಡಾಡ್ತಿದ್ದಂಥ ಒಂದಷ್ಟು ಜನರು, ಇದಾದ ನಂತರವಾಗಿ ಇಂದ್ರಮ್ಮ ಅವರ ಮಗನು ಸಹ ಮನೆಗೆ ಬರ್ತಾನೆ. ಇವೆಲ್ಲವನ್ನು ಮನಗಂಡಂಥ ಏನು ಇಬ್ರಾಹಿಂ ತನ್ನ ಪ್ಲಾನ್ ಇಲ್ಲಿ ಸಕ್ಸಸ್ ಆಗಲ್ಲ. ಆ ನಿಟ್ಟಿನಲ್ಲಿ ಬೇರೆ ಮನೆ ನೋಡ್ಕೋಬೇಕು ನಿಟ್ಟಿನಲ್ಲಿ ಆ ಪ್ಲಾನ್ ಅನ್ನ ಅಲ್ಲೇ ಮೊಟಕುಗೊಳಿಸಿ, ಇದಾದ ನಂತರವಾಗಿ ಕ್ಯಾತನಹಳ್ಳಿಯ ಹೊರವಲಯದಲ್ಲಿ ಒಂಟಿ ಮನೆ ಏನು ರಮೇಶ್ ಅವರ ಮನೆ ಇತ್ತು, ಆ ಮನೆಗೆ ಬಂದು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿ ಹೋಗಿರುವಂಥದ್ದು. ಅರವಿಂದ್.